ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನೀನಾದೇನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ವೇದ ಮತ್ತು ವಿಕ್ರಮ್ ಮತ್ತು ಇಬ್ಬರು ಮಾತಾಡ್ತಾ ಇರ್ತಾರೆ. ವೇದನ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ಕೇಳಿಬಿಟ್ಟು ವಿಕ್ರಮ್ಗೆ ತುಂಬ ಶಾಕ್ ಆಗಿರುತ್ತೆ. ಅವ್ನು ಶಾಕಲ್ಲಿರ್ತಾನೆ. ಆಮೇಲೆ ವೇದ ಬಂದ್ಬಿಟ್ಟು, ನಾನು ವಿಶ್ವನ ಮದುವೆ ಮಾಡ್ಕೊಂಡಿರೋದು ಒಂದೇ ಉದ್ದೇಶ, ಅವನು ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಅದೊಂದೇ ಉದ್ದೇಶಕ್ಕೋಸ್ಕರ ಅಷ್ಟೇ ಅವನ್ನ ಇಷ್ಟಪಟ್ಟೆ. ಅದಕ್ಕಿಂತ ಮುಂಚೆ ನನಗೆ ಅವನ ಮೇಲೆ ಆ ಥರ ಯಾವ ಫೀಲಿಂಗ್ಸ್ ಇರಲಿಲ್ಲ ವಿಶ್ವ ಅವ್ರ ಮೇಲೆ. ಅದೊಂದೇ ವಿಷಯಕ್ಕೋಸ್ಕರ ನಾನು ಒಪ್ಕೊಂಡೆ ವಿಕ್ರಮ್ ಅಂತ ಹೇಳಿದ್ದಕ್ಕೆ ವಿಕ್ರಮ್ ಏನು ಮಾತಾಡಲ್ಲ, ಸೈಲೆಂಟಾಗಿರ್ತಾನೆ. ಅದಾದಮೇಲೆ ಸರಿ, ನನಗೆ ಮನೆಯಿಂದ ಫೋನ್ ಬರ್ತಾಯಿದೆ, ನಾನು ಹೊರಡಬೇಕು ಅಂತ ಹೇಳಿದ್ವಿ. ವೇದ ಹೊರಡ್ತಾ ಇರ್ತಾಳೆ, ಹೋಗಿ ಮತ್ತೆ ವಾಪಸ್ ಬರ್ತಾಳೆ. ವಾಪಸ್ ಬಂದುಬಿಟ್ಟು ನಮ್ಮಿಬ್ಬರು ಫ್ರೆಂಡ್ಶಿಪ್ ಇದೇ ಥರ ಕಂಟಿನ್ಯೂ ಆಗಬೇಕು, ಯಾವುದೇ ಕಾರಣಕ್ಕೂ ಮುರಿಬಾರ್ದು ಅಂತ ಹೇಳಿಬಿಟ್ಟು ಅವಳು ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅದಾದಮೇಲೆ ವಿಕ್ರಮು ಆಗಿರೋ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು, ಅವತ್ತು ನಮ್ಮ ಅಮ್ಮ ಕೂಡ ಈ ಥರ ನನ್ನ ಕೈ ಬಿಟ್ಟು ಒಂದು ನಡು ರಾಡಿಲಲ್ಲಿ ಇವತ್ತು ನಾನು ಪ್ರೀತಿಸಿದವಳೆ ನನ್ನ ಕೈ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡಿಕೊಂಡು, ಅದೇ ತಕ್ಷಣ ಮಳೆ ಬರ್ತಾ ಇರುತ್ತೆ. ಆ ಮಳೆನ ನೆನ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ನೆನ್ಕೊಂಡು ನೋಡ್ತಾ ಇರೋದ್ರಿಂದ ವೈಶು ನೋಡ್ತಾಳೆ. ಅಣ್ಣ ಅಣ್ಣ ಅಂತ ಕೂಗ್ತಾಳೆ. ಕೂಗಿರು ಕೂಡ ಅವನಿಗೆ ಕೇಳಿಸಲ್ಲ. ಅಯ್ಯೋ ಮಳೆ ಅಲ್ವಾ ಕೇಳಿಸಲ್ಲ ಅಂದ್ಕೊಂಡು ವೈಶು ಅಲ್ಲಿಗೆ ಹೋಗ್ಬಿಟ್ಟು ಅವಳನ್ನು ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡೋಗಿ ಅವಳಿಗೆ ಟವಲ್ಲು ಎಲ್ಲ ಒರೆಸ್ಕೊಳಕ್ಕೆ ಕೊಟ್ಬಿಟ್ಟು ಅಮ್ಮ ಅಮ್ಮ ಅಂತ ಜೋರಾಗಿ ಹೋಗ್ತಾನೆ. ಅದಕ್ಕೆ ಅವ್ರ ಅಮ್ಮ ಅಲ್ಲಿರಲ್ಲ. ನಾನು ವಾಶ್ರೂಮಲ್ಲಿದ್ದೀನಿ ವೈಶು ಅಂತಂದಿದ್ದಕ್ಕೆ ಅವ್ರಿಗೆ ವೆಯ್ಟ್ ಮಾಡ್ತಾ ಅವ್ರಿಗೆ ಎಲ್ಲ ಒರೆಸ್ಕೊಳಕ್ಕೆ ಟವಲ್ ಕೊಟ್ಟು ಇದು ಮಾಡ್ತಿರೋದ್ರೆ ಆವಾಗ ಅವ್ರ ಅಮ್ಮ ಅಲ್ಲಿಗೆ ತಕ್ಷಣ ಬರ್ತಾಳೆ. ಅವ್ರ ಅಮ್ಮನ ನೋಡಿದ ತಕ್ಷಣ ಶಾಕ್ ಆಗ್ತಾನೆ ವಿಕ್ರಮು. ಅವ್ರ ಅಮ್ಮ ಕೂಡ ಇವಳನ್ನು ನೋಡಿ ಶಾಕ್ ಆಗ್ತಾರೆ. ಅಮ್ಮ, ನನಗೆ ತುಂಬ ಇಷ್ಟವಾಗಿರೋ ಅಣ್ಣ ಅಂತ ನಾನು ಯಾವಾಗ ಹೇಳ್ತಾ ಇರ್ತೇನಲ್ಲ, ಇವರೇ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ವೈಶು ಇದ್ಬಿಟ್ಟು, ಅಣ್ಣ ಅಣ್ಣ ನಮಸ್ಕಾರ ಮಾಡೋ ಅಮ್ಮನಿಗೆ ನಮ್ಮ ಸಂಸ್ಕಾರ ಇರೋವಂಥವ್ರು ಕಂಡ್ರೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಆದರೆ ಅವ್ನು ಏನು ರೆಸ್ಪಾಂಡೇ ಮಾಡಲ್ಲ. ಆದರೆ ವೈಶುನೇ ಅವಳು ಎರಡೂ ಕೈಗಳು ತಗೊಂಡು ನಮಸ್ಕಾರ ಮಾಡಿಸ್ಬಿಟ್ಟು ಇದು ಮಾಡಿದೆ. ಅವಳು ಏನೂ ಮಾತಾಡಲ್ಲ. ಆವಾಗ ಅವ್ರ ಅಮ್ಮನ ನೆನೆಸ್ಕೊಂಡಿರೋಂಥ ಎಲ್ಲ ಫ್ಲ್ಯಾಶ್ ಬ್ಯಾಕ್ಗಳೆಲ್ಲ ನೆನಪಾಗ್ತಾ ಹೋಗುತ್ತೆ ಅವನಿಗೆ. ಆವತ್ತು ನಡು ರೋಡಲ್ಲಿ ಬಿಟ್ಟಿದ್ದು ಎಲ್ಲ ಒಂದೊಂದೇ ನೆನಪಾಗ್ತಿರುತ್ತೆ. ಅವ್ರ ಅಪ್ಪ ಹೇಳಿದ ಮಾತು ಅವನಿಗೆ ನೆನಪಾಗುತ್ತೆ. ಅಂದರೆ ನಿಮ್ಮಮ್ಮ ನನ್ನನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆಲಿ ಸುಖವಾಗಿದ್ದಾಳೆ ಇವಾಗ ಅಂತ ಹೇಳಿದ್ದು ಅವ್ರ ಅಪ್ಪ ಹೇಳಿದ್ದು ಅವನಿಗೆ ನೆನಪಾಗ್ತಾ ಇರುತ್ತೆ. ಇಲ್ಲಿ ಅವ್ರ ಅಮ್ಮನಿಗೂ ಕೂಡ ಅವತ್ತು ಅವ್ನು ಹೇಳಿರೋ ಮಾತುಗಳು ಎಲ್ಲ ಒಂದೊಂದೇ ನೆನಪಾಗ್ತಾ ಇಬ್ಬರು ಕೂಡ ಫ್ಲ್ಯಾಶ್ ಬ್ಯಾಕಲ್ಲೇ ಇರ್ತಾರೆ. ಅದಾದಮೇಲೆ ವೈಶು, ಅಮ್ಮ ನಮಗೆ ನಮ್ಮ ಅಣ್ಣಂಗೆ ಇಬ್ಬರಿಗೂ ಕೂಡ ಒಂದು ಸ್ಟ್ರಾಂಗ್ 2 ಕಾಫಿ ತೊಗೊಂಡು ಬರೋಗು ಅಂತ ಹೇಳ್ತಾರೆ. ಅದಕ್ಕೆ ನನಗೇನು ಬೇಡ ಅಂತಿರ್ತಾನೆ ವಿಕ್ರಮು. ಇಲ್ಲ ತೊಗೊಂಡು ಬರೋಗಮ್ಮ ಹೋಗಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಅಲ್ಲಿಂದ ಕಳಿಸ್ತಾಳೆ. ಅದಾದಮೇಲೆ ವಿಕ್ರಮ್, ನನಗೆ ಯಾವ ಕಾಫಿ ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾನೆ. ತಕ್ಷಣ ಅಲ್ಲಿ ಒಂದು ಫೋಟೋ ನೋಡ್ತಾನೆ. ಅದರಲ್ಲಿ ವೈಶು, ವಿಶ್ವ ಮತ್ತು ಅವ್ರ ಅಮ್ಮ ಇರೋ ಫೋಟೋ ನೋಡಿ, ಏನಾಗಲಿ ಬಿಡು, ನನ್ನ ತಮ್ಮನ ನನ್ನ ತಂಗಿನೇ ಅಲ್ವಾ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಅದಾದಮೇಲೆ ಕಾರಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ವಿಶ್ವ ಸಿಗ್ತಾನೆ. ವಿಶ್ವ ಸಿಕ್ಕಿದ ಮೇಲೆ ವಿಶ್ವ ಇವನಿಗೆ ತುಂಬ ಹರ್ಟ್ ಮಾಡ್ತಾನೆ. ನೋಡ್ದಾ, ಕೊನೆಗೂ ನಾನು ನಿನ್ನ ಹುಡುಗಿನೇ ಪಟಾಯಿಸ್ಬಿಟ್ಟೆ, ಮದುವೆ ಒಂದಾಗಲಿ ಇರು, ನಿನ್ನನ್ನು ಅವಳನ್ನು ಯಾವ ಥರ ದೂರ ಮಾಡ್ತೀನಿ ನೋಡು, ಅವಳಿಗೆ ನಾನೇ ಪ್ರಪಂಚ ಆಗಿರಬೇಕು, ಆ ಥರ ನಾನು ನೋಡ್ಕೊತೀನಿ ಅವಳನ್ನ. ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಹೋಗ್ಬಿಟ್ಟು 2 ಎಣ್ಣೆ ಬಾಟ್ಲು ತೊಗೊಂಡು ಕುಡ್ಕೊಂಡು ದೇವದಾಸ್ತರ ಆಗೋಗು, ನಿನಗೆ ವೇದ ಯಾವುದೇ ಕಾರಣಕ್ಕೂ ಸಿಗಲ್ಲ ಅಂತ ಹೇಳ್ತಾಳೆ. ಇದೇ ಥರ ಸುಮ್ಮನೆ ಟೀಸ್ ಮಾಡ್ತಾಯಿರ್ತಾಳೆ ವಿಶ್ವ ತುಂಬ ಟೀಸ್ ಮಾಡ್ತಾಯಿರ್ತಾಳೆ ವಿಕ್ರಮ್ನ. ಸೊ ಇಷ್ಟ ಆಗಿತ್ತು ಇವತ್ತಿನ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.